ನಮಸ್ಕಾರ, ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿದ್ದೀನಿ. ಈಗಾಗಲೇ ಹೇಳಿಕೊಂಡಿರೋ ವಿಷಯ ಏನಂದರೆ, ಈಗಾಗಲೇ ನಾವು ಈಗ ಬೆಂಗಳೂರು ಭಾಗದಲ್ಲೆಲ್ಲ ಒಂದು ಮಳೆ ಆಗ್ತದಲ್ವಾ, ಚೆನ್ನೈ ಮಾರ್ಗ, ತಮಿಳುನಾಡು ಮಳೆ ಆಗಿರ್ಬೋದು, ಬೆಂಗಳೂರು ಮಳೆ ಆಗಿರ್ಬೋದು, ಈಗ ಎಲ್ಲ ಕಡೆಯ ಮಳೆಗಳು ಈಗ ನಮ್ಮ ಕಾಸ್ಟಲ್ ಬೆಲ್ಟ್ನಲ್ಲಿ ಬಂದು ಕೊನೆಯ ಅಂತ್ಯ ಆಗ್ತದೆ. ಯಾಕೆ ಕೇಳಿದರೆ, ಇಲ್ಲಿಯ ಒಂದು ಅರಣ್ಯ ಪ್ರದೇಶದಿಂದ ಅದು ಅರಣ್ಯ ಮರ ಏನು ಮಾಡ್ತದೆ ಕೇಳಿದ್ರೆ, ಗಾಳಿಯನ್ನು ಎಳ್ಕೊಬರ್ತದೆ. ಗಾಳಿ ಏನು ಮಾಡ್ತದೆ ಅಂದರೆ ಮಳೆಯ ಮೋಡವನ್ನು ಎಳ್ಕೊಬಂದು ಇಲ್ಲಿ ನಮ್ಮ ಕರಾವಳಿ ಭಾಗಕ್ಕೆ ಅದು ಅಂತ್ಯ ಆಗ್ತದೆ ಎಲ್ಲ ಕಡೆ. ಈಗಾಗಲೇ ನಮ್ಮ ಮಾನ್ಸೂನು ಆಗಿರ್ಬೋದು, ಮುಂಗಾರು ಆಗಿರ್ಬೋದು, ಈಗಾಗಲೇ ಅದೆಲ್ಲ ಪ್ರಾರಂಭ ಆಗಿರೋದು. ಯಾಕೆ ಕೇಳಿದ್ರೆ, ಇಲ್ಲಿ ಒಂದು ದಟ್ಟವಾದ ಅರಣ್ಯ ಕಾಡು ಎಲ್ಲ ಇರುವುದರಿಂದ ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಈ ಕಾಸ್ಟಲ್ ಏನು ದಕ್ಷಿಣ ಒಂದು ಪಶ್ಚಿಮ ಘಟ್ಟ ಏನು ಇದೆ, ನಮ್ದು ಈಗ ದಕ್ಷಿಣ ಭಾಗದಲ್ಲಿ ಏನು ಘಟ್ಟ ಇದೆ, ಅಲ್ಲಿ ಏನಾಗ್ತದೆ ಅಂದರೆ ಮರದ ವ್ಯಾಪಾರದಲ್ಲಿ ಯಾವುದೇ ಕಡೆ ಒಂದು ಮೋಡ ನಿಂತಿದ್ರು ಕೂಡ ಇಲ್ಲೇ ಬಂದು ಕೊನೆ ಅಂತ್ಯ ಆಗಿಬಿಡ್ತದೆ ಅದು. ಯಾಕಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದಕ್ಕಾಗಿ ನಾವು ಊಹೆ ಮಾಡಲಾಗದ ಸಮಯದಲ್ಲೂ ಕೂಡ ಮಳೆ ಬೀಳುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ನಮ್ಮ ಕರಾವಳಿ ಭಾಗದಲ್ಲೂ ಕೂಡ ಕೆಲವೊಂದು ಜನ ಭಾಳ ಕೇರ್ಫುಲ್ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಕೇಳಿದ್ರೆ, ಈಗ ನೋಡಿ, ಈ ಸಮಯದಲ್ಲಿ ಮೇ ತಿಂಗಳಲ್ಲೇ ಮಳೆ ಬಿದ್ದುಬಿಟ್ಟಿದೆ ಇಲ್ಲೆಲ್ಲ. ಆ ಒಂದು ನಿಟ್ಟಿನಲ್ಲಿ ಅದಕ್ಕಾಗಿ ಒಂದು 2 ಹೇಳಿಕೆಯನ್ನು ನೀಡಿದ್ದೀನಿ ನಾನು.